ಸುಕ್ಷೇತ್ರ ಶಲವಡಿ ಶ್ರೀ ವೀರಸಿದ್ಧಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಸೇವಾ ಸಮಿತಿ ಶಲವಡಿ. ಹಾಯ್ ಹಲೋ, ಎಲ್ಲರಿಗೂ ಮತ್ತೊಮ್ಮೆ ಜವಳಿ ಜೆಕೆ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ಸ್ನೇಹಿತರೆ, ನಾವೀಗ ಧಾರವಾಡ ಜಿಲ್ಲೆಯ ಶಲವಾಡಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಹತ್ರ ಇದ್ದೀವಿ. ಈಗ ದೇವಸ್ಥಾನ ಒಳಗಡೆ ಹೋಗ್ತಿದ್ವಿ. ತುಂಬ ಪುರಾತನ ಕಾಲದ ದೇವಸ್ಥಾನ ಇದು. ಬನ್ನಿ ನಿಮಗೆ ತೋರಿಸ್ತೀನಿ ದೇವಸ್ಥಾನ ಹೇಗಿದೆ. ಬನ್ನಿ ದೇವಸ್ಥಾನ ತೋರಿಸ್ತೀವಿ. ನಮಗೆ ಈಗ ಮುತ್ತು ಸರ್ ಅವರು ಇಲ್ಲಿ ಸಿಕ್ಕರು. ಅವರು ಈ ದೇವಸ್ಥಾನದ ಬಗ್ಗೆ, ಹಾಗೆ ಇಲ್ಲಿ ನಡೀತಕ್ಕಂತಹ ರಥೋತ್ಸವದ ಬಗ್ಗೆ, ಆಮೇಲೆ ಈ ಊರಿನ ಬಗ್ಗೆ ಒಂದೆರಡು ಮಾತು ಹೇಳ್ತಾರೆ. ಸರ್, ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನದ ಇತಿಹಾಸ ಏನು ಹೇಳಿ? ಇದು ಇತಿಹಾಸ ನಮ್ಮ ಹಿರಿಯರಿಗೆ ಗೊತ್ತ್ರಿ. ಒಟ್ಟು ಒಂದು 400 ವರ್ಷದ ಗಾಡಿ. 400 ವರ್ಷದ್ದು? 400 ವರ್ಷದ ಗುಡಿ ಇರುತ್ತೆ. ಹೊಳ್ಳಿ ಏನಪ್ಪ, ಜಾತ್ರೆ ವರ್ಷ ಡಿಸೆಂಬರ್ ತಿಂಗಳದಾಗ ಬರ್ತಾರೆ. ಈ ಸಲ ಜನವರಿ 8ನೇ ತಾರೀಕಿಗೆ ಬಂದೈತಿ. ಜನವರಿ 8ಕ್ಕೆ ಎಳ್ಳ ಮಸಿ 3 ಸಿದ್ದಾಗ ಆಗತ್ತೆ ತೇರು. ಪ್ರತಿ ವರ್ಷನು ಅದ ನಮ್ಗೆ ಗೊತ್ತ. ಆಮೇಲೆ ವರ್ಷ ತಿಂಗಳ ದಾಸೋಹ, ಅಮಾಸಿಗೊಮ್ಮೆ ದಾಸೋಹ ಇರುತ್ತೆ. ದಾವಣಗೆರೆ ಭಕ್ತರು ಬರ್ತಾರೆ. ದಾವಣಗೆರೆ ಬರ್ತಾರ? ಒಂದ್ 4 ಮಂದಿ ಅವ್ರು ಬರ್ತಾರ. ಮುಂಬೈ ಇದ್ದವ್ರು ಬರ್ತಾರೆ, ಬಾಂಬೆಲಿ ಇದ್ದವ್ರು. ಆಮೇಲೆ ಗದಗ, ಧಾರವಾಡ, ಹುಬ್ಳಿ, ಆಮೇಲೆ ಹಾವೇರಿ ಕಡೆ, ಬಿಜಾಪುರ ಕಡೆದಾರೆ. ಎಲ್ಲ ತರ ಭಕ್ತರು. ತುಂಬಾ ಪ್ರಸಿದ್ಧಿ ಹೊಂದಿದೆ ದೇವಸ್ಥಾನ. ವೀರಭದ್ರೇಶ್ವರನ ಅನುಗ್ರಹ ಪಡೆಯೋದಕ್ಕೆ ಭಕ್ತಾದಿಗಳೆಲ್ಲ ಕಡೆಯಿಂದ ಬರ್ತಾರೆ. ಲಕ್ಷ ಗಂಟೆ ಒಂದು ಜನ ಕೂಡ್ತೈತಿ. ಲಕ್ಷಾಂತರ ಜನ ಜಗ್ ಕಾಲಿಡಕ್ ಜಾಗ ಇರುದಿಲ್ರಿ. ಜಾತ್ರೆಗೆ ಬಂದ್ ಮಂದಿ ಎಲ್ಲಾರು ಇಲ್ಲಿದ್ದ ಹಿಡ್ದು ಅಲ್ಲಿ ಪಾದಗಟ್ಟಿನ ತನ ತೇರು ಇದ್ರ ರಸ್ತೆದಾಗ ಹೋಗುತ್ತೆ. 4 ದಿವಸ ಪ್ರಸಾದ ಇಟ್ಟಿರ್ತಾರ್ರಿ. ಪ್ರಸಾದ ಇರುತ್ತೆ. ತೇರಿನ ದಿವಸಲಿದ್ದ ಹಿಡ್ದು ಒಂದು 3-4 ದಿವಸ ಅಲ್ಲಿ ಜೋಮ್ ಗುಡಿ ಐತ್ರಿ, ಅಲ್ಲಿ ಪ್ರಸಾದ ಇಟ್ಟಿರ್ತಾರೆ. ಇಲ್ಲ ಅಚ್ಚಡೆ ಬಾಜು ಗುಡಿ ಐತಿ, ಅಲ್ಲಿ ಇಟ್ಟಿರ್ತಾರೆ. ಅಲ್ಲಿ ದೇಶಪೇಟೆ ಓಣಿ ಅಂತೇಳಿ ಓಣಿ ಮುಂದೆ ಮಾಡ್ತಾರೆ. ತುಂಬಾ ಖುಷಿ ಆಯ್ತು, ಧನ್ಯವಾದಗಳು. ನೋಡಿ, ಶಬರಿಮಲೆಗೆ ಹೋಗುವಂತ ಎಲ್ಲ ಭಕ್ತಾದಿಗಳು ಇಲ್ಲಿ ಶಲವಡಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದು ಎಲ್ಲ ದರ್ಶನ ಪಡ್ಕೊಂಡು ಹೋಗ್ತಿದ್ದಾರೆ. ನೋಡಿ, ನಮ್ಮ ಮುಖ್ಯ ಗುರುಗಳಾದ ಅರುಣ್ ಗುರುಸ್ವಾಮಿ ಅವರು ಇದ್ದಾರೆ. ಸ್ವಾಮಿಗಳೇ, ನೀವು ಎಷ್ಟು ವರ್ಷದಿಂದ ಶಬರಿಮಲೆಗೆ ಹೋಗ್ತಾ ಇದ್ದೀರಿ? ನಾವು 14 ವರ್ಷದಿಂದ ಹೋಗ್ತಾ ಇದ್ದೀರಿ. ಹೌದ್ರಾ? ಆಮೇಲೆ ನೀವು ಈಗ ಶಬರಿಮಲೆಗೆ ಹೋಗ್ತಾ ಸ್ವಲ್ಪ ಅಲ್ಲೆಲ್ಲ ಸ್ವಲ್ಪ ಕೊರೋನಾ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಹೇಳಿ ಸ್ವಾಮಿಗಳೇ? ಅಂದ್ರೆ ಅಲ್ಲಿಂದ ಇವಾಗ ನಾವು 14 ವರ್ಷದಿಂದ ಹೋಗ್ತಾ ಇದ್ದೇವ್ರಿ. ಅಲ್ಲಿ ಜನಗಳು ಏನ್ ಇದು ಮಾಡ್ತಾರ ಅಂತ ನಮ್ಗೆ ಅಷ್ಟು ಲಕ್ಷ್ಯ ಇದೆ ಇದ್ದಾರೆ. ಅವ್ರ ಅಯ್ಯಪ್ಪ ಕರ್ನಾಗ ಅವ್ರ ಇಚ್ಛೆ ಅಂದ್ರೆ ನಾವು ಅಯ್ಯಪ್ಪನ ಮಾಲೆ ಹಾಕಿದಾಗ ನಾವು ಯಾವಾಗೂ ಅಯ್ಯಪ್ಪನ ದರ್ಶನ ತಗೋಬೇಕಂತೇಳಿ ನಾವು ಇಲ್ಲಿವರೆಗೂ ಬಂದೇವಿ. ಮತ್ತೆ ಮುಂದೆ ಆದಷ್ಟು ಬೇಕಂತೇಳಿ ಶಕ್ತಿ ಐತ್ರಿ, ಒಟ್ಟು ಜ್ಯೋತಿ ಐತಿ, ದರ್ಶನ ಆಗ್ತದೆ ಅಂತೇಳಿ ನಂಬಿಕೆ ಐತ್ರಿ. ನಂಬಿಕೆ ಮೇಲೆ ಹೋಗೋ ಗ್ಯಾರಂಟಿ. ನಿಜ ಅದು ಮಾತ್ರ ಏನಂತಾರೆ ಅದನ್ನ ನಡ್ಸ್ಕೊಂಡು ಹೋಗ್ತೇವೆ ನಾವು. ಅದೇ ಯಾಕಂದ್ರೆ ನಂಬಿಕೆನೇ ದೇವ್ರು ಅಂತಾರೆ. ಗುರುಗಳ ಏನ್ ಹೆದರಾಕ್ ಹೋಗ್ಬೇಡ್ರಿ, ಅದೆಲ್ಲ ಕರೋನಾ ಬರ್ತೈತಿ ಹೋಗ್ತಿದ್ರಿ. ನಮ್ದು ಏನೈತಿ ಅಯ್ಯಪ್ಪ ಕಡೆ ಹೆದರಂಗಿಲ್ಲ ಅಂತೇಳಿ ಧೈರ್ಯ ತುಂಬ್ಯಾರ ನಮ್ಮ ಗುರುಗಳ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ಒಳ್ಳೇದಾಗಲಿ ಸ್ವಾಮಿಗಳೇ. ಸುರಕ್ಷಿತವಾಗಿ ಹೋಗ್ಬಿಟ್ಟು ಬನ್ನಿ. ಸ್ವಾಮಿಯೇ ಶರಣಮಯ್ಯಪ್ಪ.
ಸತಿಪತಿಗಳವರು ಅಲ್ಲ ಸತಿ ದಾಸೋಹ ಮತ್ತು KSIT ಯಾರು ನೌಕರಿ ಮಾಡೋರು ಪ್ರಸಾದ ಇಟ್ಟಿರ್ತಾರೆ. ಅದ್ನ ಹಂಗ ಯಾರ ಭಕ್ತರು ಏನಾರು ಕೊಡ್ತೇನಂತಂದ್ರೆ ಅದನ್ನು ತಗೊಂಡ್ ಮಾಡ್ತಾರೆ. ಒಳ್ಳೇದು. ಇಷ್ಟೊತ್ತು ನಮ್ಮ ಜೊತೆಗೆ ಮುತ್ತು ಸರ್ ಅವರು ಸಿಕ್ಕಿದ್ರು. ಅವರೊಂದೆರಡು ಮಾತುಗಳನ್ನ ಹಂಚ್ಕೊಂಡಿದ್ರೆ ತುಂಬಾ ಧನ್ಯವಾದ ಮುತ್ತು ಸರ್.